ಅದು ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವಂತಹ ಹಚ್ಚ ಹಸಿರಿನ ಮೈದಾನ. ಅಲ್ಲಿ ನಡೆಯುತ್ತದೆ ಮೈ ನವರೇಳಿಸುವ ಕಾಲಭೈರವನ ಉತ್ಸವ. ಎರಡು ದೇವತೆಗಳು ಸೇರಿ ಮತ್ತೊಂದು ದೇವತೆಯನ್ನ ಕತ್ತಿಯಿಂದ ಕಡಿಯಲು ಅಟ್ಟಿಸಿಕೊಂಡು ಹೋಗುವ ದೃಶ್ಯ ಮೈ ರೋಮಾಂಚನಗೊಳಿಸುತ್ತೆ. ನೋಡ್ಕೊಂಬನ್ನಿ. ಮಂಜಿನ ನಗರಿಯಲ್ಲಿ ಅದ್ದೂರಿ ಕಾಲಭೈರವ ಉತ್ಸವ. ದೇವತೆಯ ಮೇಲೆ ಸೇಡು ಕತ್ತಿಯಿಂದ ಕಡಿಯಲು ಯತ್ನ. ವಿಶಾಲವಾದ ಮೈದಾನದ ತುಂಬೆಲ್ಲ ಕಿಕ್ಕಿರಿದು ಸೇರಿರುವ ಭಕ್ತ ಸಾಗರ. ಉತ್ಸವ ಮೂರ್ತಿಯನ್ನು ಹೊತ್ತು ಕುಣಿಯುತ್ತಿರುವ ರೋಚಕ ದೃಶ್ಯ. ಜೊತೆಗೆ ಚಾಮುಂಡಿ ತೆರೆ ಕಟ್ಟಿದವರ ಮೈ ನವಿರೇಳಿಸುವ ದೃಶ್ಯ. ಮತ್ತೊಂದು ಕಡೆಗೆ ಕೊಡವರ ಜನಪದ ಕಲೆಗಳ ಅನಾವರಣದೊಂದಿಗೆ ಕೃತಕ ಕುದುರೆಯ ಡಾನ್ಸ್. ಇಂತಹ ವಿಶೇಷ ಉತ್ಸವಕ್ಕೆ ಸಾಕ್ಷಿಯಾಗಿರುವುದು ಕೊಡಗಿನ ವಿರಾಜಪೇಟೆ ತಾಲೂಕಿನ ಕಾಕೋಟು ಪರಂಬು ಗ್ರಾಮ. ಉತ್ಸವದ ಆರಂಭದಲ್ಲಿ ದೇವಾಲಯದಲ್ಲಿ ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಜನಪದ ಕಲೆಗಳನ್ನು ಅನಾವರಣ ಮಾಡುವ ಮೂಲಕ ದೇವರನ್ನು ಸಂತೃಪ್ತಿಗೊಳಿಸುತ್ತಾರೆ. ನಂತರ ಉತ್ಸವ ಮೂರ್ತಿಯನ್ನು ಹೊತ್ತವರು ದೇವಾಲಯದಿಂದ ವಿಶಾಲವಾದ ಮೈದಾನದತ್ತ ಆಗಮಿಸಿ ಅಶ್ವತ್ಥ ಕಟ್ಟೆಯ ಸುತ್ತಲೂ ನೃತ್ಯ ಮಾಡುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಇನ್ನು ಸಂಪ್ರದಾಯದಂತೆ ಇಲ್ಲಿ ಕೃತಕ ಕುದುರೆಯನ್ನ ತಯಾರಿಸಿ ಅದನ್ನು ಹೊತ್ತು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದು ಮತ್ತಷ್ಟು ರೋಮಾಂಚನಕಾರಿಯಾಗಿರುತ್ತೆ. ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ. ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆ ಹೊತ್ಕೊಂಡಿರ್ತಾರೆ. ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರು ಮುಂದೆ ಹರಕೆ ತೀರಿಸಿ ಹೋಗ್ತಾರೆ. ಅದು ದೇವ್ರದ್ದು ತಡಮು ಬರ್ತದೆ. ಮತ್ತೆ ಅಲ್ಲಿಂದ ಚಾಮುಂಡಿ ಅವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ ಬರ್ತದೆ. ಇನ್ನು ಈ ಉತ್ಸವದ ಪ್ರಮುಖ ಕೇಂದ್ರ ಬಿಂದು ಅಂದ್ರೆ ಚಾಮುಂಡಿ ತೆರೆ ಕಟ್ಟಿರುವವರು. ಕಾಲಭೈರವ ದೇವರ ಉತ್ಸವ ಮೂರ್ತಿಯನ್ನು ಹೊತ್ತು ಅಶ್ವತ್ಥ ಮರದ ಕೆಳಗೆ ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡ್ತಾರೆ. 2 ಚಾಮುಂಡಿಯ ವೇಷಧಾರಿಗಳು ದೇವತೆಯನ್ನ ಕತ್ತಿಯಿಂದ ಕಡಿಯಲು ಓಡಿಸಿಕೊಂಡು ಬರ್ತಾರೆ. ಇದೇ ಸಂದರ್ಭ ಭಕ್ತಾದಿಗಳು ತಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ. ಅಲ್ಲಿ ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನು ಅಂತಂದ್ರೆ ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದು ಒಂದು ಸಿಟ್ಟು, ಕೋಪ, ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದ್ರೆ ಪುರಾತನ ಕಾಲದಲ್ಲಿ ಇವರು ಬಂದು ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ ಚಾಮುಂಡಿದು ಪ್ರಾಪರ್ಟಿ. ಒಟ್ಟಲ್ಲಿ ಗ್ರಾಮ ದೇವರುಗಳನ್ನ ನಂಬಿರುವಂತಹ ಜನರು ಭಯಭಕ್ತಿಯಿಂದ ಇಂತಹ ಉತ್ಸವವನ್ನ ಸಂಪ್ರದಾಯದಂತೆ ಆಚರಿಸಿಕೊಂಡು ಬರ್ತಾ ಇರುವುದು ಒಂದು ವಿಶೇಷ. ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ಕಾಲಭೈರವನ ಮಹಿಮೆಗೆ ಸಾಕ್ಷಿ ಎನ್ನುತ್ತಾರೆ ಗ್ರಾಮಸ್ಥರು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವಂತಹ ಹಚ್ಚ ಹಸಿರಿನ ಮೈದಾನ. ಅಲ್ಲಿ ನಡೆಯುತ್ತದೆ ಮೈ ನವರೇಳಿಸುವ ಕಾಲಭೈರವನ ಉತ್ಸವ. ಎರಡು ದೇವತೆಗಳು ಸೇರಿ ಮತ್ತೊಂದು ದೇವತೆಯನ್ನ ಕತ್ತಿಯಿಂದ ಕಡಿಯಲು ಅಟ್ಟಿಸಿಕೊಂಡು ಹೋಗುವ ದೃಶ್ಯ ಮೈ ರೋಮಾಂಚನಗೊಳಿಸುತ್ತೆ. ನೋಡ್ಕೊಂಬನ್ನಿ. ಮಂಜಿನ ನಗರಿಯಲ್ಲಿ ಅದ್ದೂರಿ ಕಾಲಭೈರವ ಉತ್ಸವ. ದೇವತೆಯ ಮೇಲೆ ಸೇಡು ಕತ್ತಿಯಿಂದ ಕಡಿಯಲು ಯತ್ನ. ವಿಶಾಲವಾದ ಮೈದಾನದ ತುಂಬೆಲ್ಲ ಕಿಕ್ಕಿರಿದು ಸೇರಿರುವ ಭಕ್ತ ಸಾಗರ. ಉತ್ಸವ ಮೂರ್ತಿಯನ್ನು ಹೊತ್ತು ಕುಣಿಯುತ್ತಿರುವ ರೋಚಕ ದೃಶ್ಯ. ಜೊತೆಗೆ ಚಾಮುಂಡಿ ತೆರೆ ಕಟ್ಟಿದವರ ಮೈ ನವಿರೇಳಿಸುವ ದೃಶ್ಯ. ಮತ್ತೊಂದು ಕಡೆಗೆ ಕೊಡವರ ಜನಪದ ಕಲೆಗಳ ಅನಾವರಣದೊಂದಿಗೆ ಕೃತಕ ಕುದುರೆಯ ಡಾನ್ಸ್. ಇಂತಹ ವಿಶೇಷ ಉತ್ಸವಕ್ಕೆ ಸಾಕ್ಷಿಯಾಗಿರುವುದು ಕೊಡಗಿನ ವಿರಾಜಪೇಟೆ ತಾಲೂಕಿನ ಕಾಕೋಟು ಪರಂಬು ಗ್ರಾಮ.
ಉತ್ಸವದ ಆರಂಭದಲ್ಲಿ ದೇವಾಲಯದಲ್ಲಿ ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಜನಪದ ಕಲೆಗಳನ್ನ ಅನಾವರಣ ಮಾಡುವ ಮೂಲಕ ದೇವರನ್ನು ಸಂತೃಪ್ತಿಗೊಳಿಸುತ್ತಾರೆ. ನಂತರ ಉತ್ಸವ ಮೂರ್ತಿಯನ್ನು ಹೊತ್ತವರು ದೇವಾಲಯದಿಂದ ವಿಶಾಲವಾದ ಮೈದಾನದತ್ತ ಆಗಮಿಸಿ ಅಶ್ವತ್ಥ ಕಟ್ಟೆಯ ಸುತ್ತಲೂ ನೃತ್ಯ ಮಾಡುವುದನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ಇನ್ನು ಸಂಪ್ರದಾಯದಂತೆ ಇಲ್ಲಿ ಕೃತಕ ಕುದುರೆಯನ್ನ ತಯಾರಿಸಿ ಅದನ್ನ ಹೊತ್ತು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದು ಮತ್ತಷ್ಟು ರೋಮಾಂಚನಕಾರಿಯಾಗಿರುತ್ತೆ. ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ. ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆ ಹೊತ್ಕೊಂಡಿರ್ತಾರೆ. ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರ ಮುಂದೆ ಹರಕೆ ತೀರಿಸಿ ಹೋಗ್ತಾರೆ. ಅದು ದೇವ್ರದ್ದು ತಡ್ಮು ಬರ್ತದೆ. ಮತ್ತೆ ಅಲ್ಲಿಂದ ಚಾಮುಂಡಿ ಅವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ ಬರ್ತದೆ. ಇನ್ನು ಈ ಉತ್ಸವದ ಪ್ರಮುಖ ಕೇಂದ್ರ ಬಿಂದು ಅಂದ್ರೆ ಚಾಮುಂಡಿ ತೆರೆ ಕಟ್ಟಿರುವವರು. ಕಾಲಭೈರವ ದೇವರ ಉತ್ಸವ ಮೂರ್ತಿಯನ್ನು ಹೊತ್ತು ಅಶ್ವತ್ಥ ಮರದ ಕೆಳಗೆ ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡ್ತಾರೆ. 2 ಚಾಮುಂಡಿಯ ವೇಷಧಾರಿಗಳು ದೇವತೆಯನ್ನ ಕತ್ತಿಯಿಂದ ಕಡಿಯಲು ಓಡಿಸಿಕೊಂಡು ಬರ್ತಾರೆ. ಇದೇ ಸಂದರ್ಭ ಭಕ್ತಾದಿಗಳು ತಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈ ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ. ಅಲ್ಲಿ ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನಂತಂದ್ರೆ ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದೊಂದು ಒಂದು ಸಿಟ್ಟು, ಕೋಪ, ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದ್ರೆ ಪುರಾತನ ಕಾಲದಲ್ಲಿ ಇವರು ಬಂದು ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ ಚಾಮುಂಡಿದು ಪ್ರಾಪರ್ಟಿ. ಒಟ್ನಲ್ಲಿ ಗ್ರಾಮ ದೇವರುಗಳನ್ನ ನಂಬಿರುವಂತಹ ಜನರು ಭಯಭಕ್ತಿಯಿಂದ ಇಂತಹ ಉತ್ಸವವನ್ನ ಸಂಪ್ರದಾಯದಂತೆ ಆಚರಿಸಿಕೊಂಡು ಬರ್ತಾ ಇರುವುದು ಒಂದು ವಿಶೇಷ. ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ಕಾಲಭೈರವನ ಮಹಿಮೆಗೆ ಸಾಕ್ಷಿ ಎನ್ನುತ್ತಾರೆ ಗ್ರಾಮಸ್ಥರು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಅದು ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವಂತಹ ಹಚ್ಚ ಹಸುರಿನ ಮೈದಾನ. ಅಲ್ಲಿ ನಡೆಯುತ್ತದೆ ಮೈ ನವರೇಳಿಸುವ ಕಾಲಭೈರವನ ಉತ್ಸವ. 2 ದೇವತೆಗಳು ಸೇರಿ ಮತ್ತೊಂದು ದೇವತೆಯನ್ನ ಕತ್ತಿಯಿಂದ ಕಡಿಯಲು ಅಟ್ಟಿಸಿಕೊಂಡು ಹೋಗುವ ದೃಶ್ಯ ಮೈ ರೋಮಾಂಚನಗೊಳಿಸುತ್ತೆ. ನೋಡ್ಕೊಂಬನ್ನಿ. ಮಂಜಿನ ನಗರಿಯಲ್ಲಿ ಅದ್ದೂರಿ ಕಾಲಭೈರವ ಉತ್ಸವ. ದೇವತೆಯ ಮೇಲೆ ಸೇಡು ಕತ್ತಿಯಿಂದ ಕಡಿಯಲು ಯತ್ನ.